ವಿಚಾರವಾಗಿ ಇವತ್ತು ಸಿಎಂ ಸಭೆ ಕರೆದಿದ್ದಾರೆ. ಒಂದು ಕಡೆ ಸಕ್ಕರೆ ಫ್ಯಾಕ್ಟರಿ ಮಾಲೀಕರನ್ನು ಕರೆದಿದ್ದಾರೆ ಮತ್ತು ಜನಪ್ರತಿನಿಧಿಗಳನ್ನು ಕರೆದಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಮಧ್ಯಾಹ್ನ ನಂತರ ಏನು ಔಟ್ಕಮ್ ಬರುತ್ತೆ ಆ ನಂತರ ರೈತರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ನೋಡಿ, ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಸರ್ಕಾರ ನಿದ್ದೆ ಮಾಡ್ತಿತ್ತು. ರೈತರು ಬೀದಿಗಿಳಿದ್ರು, ಹೋರಾಟಕ್ಕೆ ಮುಂದಾದ್ರು. ಅವರ ಬೆಲೆಗಳು ನಿಗದಿಯಾಗಬೇಕಾಗಿತ್ತು. ಈ ಎಲ್ಲ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಒಂದು, ಇದು ಮೈಗಳ್ಳ ಸರ್ಕಾರ. ಕೆಲಸ ಮಾಡದೇನೆ ಯಾರಾದರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ, ಆ ರೀತಿ ಕೆಲಸವೂ ಮಾಡಬಾರ್ದು, ಶ್ರಮನೂ ಆಗಬಾರ್ದು. ಆದರೆ ಇವರಿಗೆ ಒಳ್ಳೆಯ ಹೆಸರು ಬರಬೇಕು. ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ನಮ್ಮ ಪಕ್ಷ ರೈತ ಪರವಾದ ಪಕ್ಷ. ಇದೆಲ್ಲವನ್ನೂ ಗಮನಿಸಿದ ಮೇಲೆ ಸರ್ಕಾರ ನಾವು ಅಂದ್ಕೊಂಡಿದ್ವಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಹೋಗಿ ಅವರ ಜೊತೆಯಲ್ಲಿ ಮಾತಾಡ್ತಾರೆ ಅಂತ. ಅವರು ಮಾತಾಡಲೇ ಇಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತೀರ್ಮಾನ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಬೆಳಗಾವಿಗೆ ಧಾವಿಸಿದ್ರು. ಅವರ ಹುಟ್ಟು ಹಬ್ಬ ಇದ್ರೂ ಕೂಡ 5ನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ, ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದನ್ನ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಮಾತಿದೆಯಲ್ಲ, ಇದು ನಮಗೆ ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಅದು ಹೇಳಿರ್ತಕ್ಕಂಥದ್ದು ದಾರಿ ತಪ್ಪಿಸಿದ ವಿಷಯ ಅಲ್ಲ. ಅವರು ಹೇಳಿರ್ತಕ್ಕಂಥದ್ದು ವಿಜಯೇಂದ್ರರವರ ಹವಾ ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ನಾವು ಸಹಕಾರ ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವ್ರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಆದ್ರೆ ಮಾತುಕತೆಗಾದ್ರೂ ಕರೆದಿದ್ದಾರಲ್ಲ, ಅದು ಕಾರಣ ಏನಂದ್ರೆ ವಿಜಯೇಂದ್ರರವರು ಬೀದಿಗಿಳಿದ ನಂತರ, ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದ ನಂತರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದು ಸ್ವಯಂ ಅಲ್ಲ, ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲವೇ ಹೊರತು ಬೇರೇನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.